ನೀಟ್ ಅಪ್ಲಿಕೇಶನ್ದು ರಿಫಂಡ್ ಪಡೆಯುವ ವಿಧಾನವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವತ್ತು ಕೊನೆಯ ದಿನಾಂಕ ಈ ಒಂದು ನೀಟ್ ಅಪ್ಲಿಕೇಶನ್ ರಿಫಂಡ್ಗೆ ಅಪ್ಲಿಕೇಶನ್ ಹಾಕುವುದು ಅದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನೀಟ್ ಅಂತ ಸರ್ಚ್ ಮಾಡಿ ನಮಗೆ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಲಿಂಕು ಇದನ್ನು ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೇನೆ ಲಿಂಕನ್ನು. ಮಾಡಿದರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಹೋಮ್ ಪೇಜು. ಇದರಲ್ಲಿ ನಿಮಗೆ ಫಸ್ಟಿಗೆ ಕೊಟ್ಟಿರ್ತಾರೆ ನೋಡಿ ಪಬ್ಲಿಕ್ ನೋಟಿಸು, ಡೇಟ್ ಕೂಡ ಕೊಟ್ಟಿದ್ದಾರೆ, ರೀಫಂಡ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ನೀಟ್ ರೀಫಂಡ್ ಪ್ರೊಸೆಸ್ ಅಂತ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ರೀಫಂಡ್ ಮಾಡ್ಕೊಳ್ಳೋದು ಯಾವ ರೀತಿ, ಕೊನೆಯ ದಿನಾಂಕ ಏನು, ಅದಕ್ಕೆ ಸಂಬಂಧಿಸಿದ ಒಂದು ನೋಟಿಫಿಕೇಷನ್ ನಿಮಗೆ ಓಪನ್ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ, ಒಂದು ಸಲ ಓದ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಹೋಮ್ ಪೇಜ್ ಕ್ಲಿಕ್ ಮಾಡ್ಕೊಂಡು ನಿಮಗೆ ಹೋಮ್ ಪೇಜ್ಗೆ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ರಿಫಂಡ್ ಮಾಡುವ ಒಂದು ಲಿಂಕನ್ನು ಕೆಳಗಡೆ ಕೊಟ್ಟಿರ್ತಾರೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಈ ರೀತಿ ಬರುತ್ತೆ. ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಫೀ ರಿಫಂಡ್ ವಿಂಡೋ ಫಾರ್ ನೀಟ್ ಯೂಜಿ ಅಂತ ಬಂದಿದೆ ನೋಡಿ. ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಆ ಒಂದು ಲಿಂಕನ್ನು 27ಕ್ಕೆ ಕೊನೆಯ ದಿನಾಂಕ ಇದೆ ಫೀ ರಿಫಂಡ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಓಪನ್ ಆಗುತ್ತೆ ಲಾಗಿನ್. ನಿಮಗೆ ಓನ್ಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಲಾಗಿನ್ ಅಂತ ಬಂದಿದೆ. ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ನಂಬರು ಹಾಕಿ ಪಾಸ್ವರ್ಡ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೂಡ ಆಪ್ಷನ್ ಇದೆ. ಅವ್ನು ಫಾರ್ಗೆಟ್ ಪಾಸ್ವರ್ಡ್ ಮಾಡಿಸಿ ನೀವು ರೀಸೆಟ್ ಮಾಡಿಕೊಂಡು ಮತ್ತೆ ಲಾಗಿನನ್ನು ಮಾಡ್ಕೋಬೇಕು. ನಮ್ಮ ಹತ್ರ ಪಾಸ್ವರ್ಡು, ಯೂಸರ್ ಐ ಡಿ ಮತ್ತು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ ನಾನು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಲಾಗಿನ್ ನಂತರ ಈ ರೀತಿಯಾಗಿ ಬರುತ್ತೆ. ಪ್ರಿವಿಯಸ್ ಆಗಿ ನೀವು ಏನು ಕರೆಂಟ್ ಸ್ಟೇಟಸ್ ಇರುತ್ತೆ ನಿಮ್ಮದು ಎಕ್ಸಾಮ್ ಅಟೆಂಡ್ ಆದಮೇಲೆ ಅದನ್ನು ಕೂಡ ಇಲ್ಲಿ ಶೋ ಆಗುತ್ತೆ ಮೇಲ್ಗಡೆ. ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ರಿಜಿಸ್ಟರ್ಡ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ರಿಫಂಡ್ ಅಂತ ಬಂದಿದೆ. ಕೆಳಗಡೆ ಇರುತ್ತೆ ನಿಮಗೆ ಈ ಒಂದು ರಿಫಂಡ್ ಪ್ರೊಸೆಸ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಯಾರ ಅಕೌಂಟಿಗೆ ನೀವು ರಿಫಂಡನ್ನು ಪಡಿಬೇಕು ಅಂದ್ಕೊಂಡಿದ್ದೀರ ಅವರ ಒಂದು ಡೀಟೇಲ್ಸನ್ನು ಇಲ್ಲಿ ಹಾಕೋದಿರುತ್ತೆ. ನಿಮಗೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಬ್ಯಾಂಕ್ ಡೀಟೇಲ್ಸು ಎಂಟರ್ ಮಾಡೋದು ಇರುತ್ತೆ ನೋಡಿ. ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಗೆ ಅಕೌಂಟ್ ಹೋಲ್ಡರ್ ಆ್ಯಸ್ ಪರ್ ಬ್ಯಾಂಕ್ ಅಕೌಂಟ್ ಅಂತಿದೆ. ನಿಮ್ಮ ಒಂದು ಅಕೌಂಟ್ ಹೋಲ್ಡರ್ ನೇಮನ್ನು ಬ್ಯಾಂಕ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನು ಇಲ್ಲಿ ಹಾಕೋಬೇಕಾಗುತ್ತೆ. ನಿಮ್ಮ ತಂದೆದು, ತಾಯಿದು, ಅಣ್ಣ, ತಮ್ಮ ಯಾರದ್ದು ಬೇಕಾದ್ರೂ ಕೊಡ್ಬೋದು ನೀವು ರಿಫಂಡ್ಗೆ. ಯಾರ್ದು ಅಕೌಂಟ್ ಅವ್ರು ಬೇಕಾದ್ರೂ ಕೊಡ್ಬೋದು. ವಿದ್ಯಾರ್ಥಿದೇ ಕೊಡಬೇಕಂತೇನಿಲ್ಲ, ಯಾರದ್ದು ಬೇಕಾದ್ರೂ ನೀವು ಕೊಡ್ಕೋಬೋದು. ಬ್ಯಾಂಕಲ್ಲಿರುವಂಥ ಹೆಸರನ್ನು ಹಾಕ್ಕೊಳ್ಳಿ. ಅದಾದ ನಂತರ IFSC ಕೋಡನ್ನು ಹಾಕ್ಕೊಳ್ಳಿ. IFSC ಕೋಡ್ ಹಾಕಿದ ನಂತರ ಅಕೌಂಟ್ ನಂಬರ್ ಹಾಕ್ಕೊಳ್ಳಿ ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕ್ಕೊಂಡು ನಿಮಗೆ ಇಲ್ಲಿ ಬ್ಯಾಂಕ್ ನೇಮ್ ಕೇಳುತ್ತೆ. ಯಾವ ಬ್ಯಾಂಕ್ ಹೆಸರು ಹಾಕ್ಕೊಳ್ಳಿ. ಒಂದು ಕ್ಯಾನ್ಸಲ್ ಚೆಕ್ಕನ್ನು ಕೂಡ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ನಾನು ಸಬ್ಮಿಟನ್ನು ಕೊಟ್ಟಿದ್ದೇನೆ. ಸಬ್ಮಿಟ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಕನ್ಫರ್ಮ್ ಆಗಿ ನಿಮಗೆ ಹೆಸರನ್ನು ಕೇಳುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸು ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ ಮೆಸೇಜು, ಬ್ಯಾಂಕ್ ಡೀಟೇಲ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಹಿಂದುಗಡೆ ನಿಮಗೆ ಈ ಒಂದು ಕ್ಯಾನ್ಸಲ್ ಚೆಕ್ನ ಒಂದು ಡಿಸ್ಪ್ಲೇ ಕೂಡ ಅಪ್ಲೋಡ್ ಆಗಿರೋ ಬಗ್ಗೆ ನಿಮಗೆ ಇಮೇಜ್ ಕೂಡ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಬ್ಯಾಂಕ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಈ ರೀತಿಯಾಗಿ ನಿಮಗೆ ಈ ಒಂದು ರಿಫಂಡು ಒಂದು ವಾರದೊಳಗಾಗಿ ಒಂದು ರಿಫಂಡನ್ನು ಮಾಡ್ತಾರೆ. ತುಂಬ ಈಜಿ ಇದೆ. ಯಾರೆಲ್ಲ ಒಂದು ನೀಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಈ ರೀತಿಯಾಗಿ ಪ್ರೊಸೆಸ್ ಮಾಡಿ ನಿಮ್ಮೊಂದು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೊಂಡು ಒಂದು ರಿಫಂಡ್ ಅಮೌಂಟನ್ನು ಪಡ್ಕೋಬೋದು. ಇದಿಷ್ಟು ಈ ಒಂದು ನೀಟ್ ರಿಫಂಡ್ ಅಮೌಂಟನ್ನು ನಿಮಗೆ ರಿಫಂಡ್ ಅಪ್ಲಿಕೇಶನ್ ಯಾವ ರೀತಿ ಹಾಕುವಂತ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಏನಾದರೂ ಎರರ್ ಬರ್ತಾ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.